कोड मोबाइल स्माइल स्माइल ऊँचे का दो మేము అట్లా చేయాలనుకుంటున్నాం హర్షిత మా ఫోన్ ಸಣ್ಣ ದುರ್ಗಮ್ಮ ದೇವಸ್ಥಾನದ 10ನೇ ವರ್ಷದ ಶ್ರವಣರಾತ್ರಿ ಅಂಗವಾಗಿ 7ನೇ ದಿನವಾಗಿ ಪ್ರತಿನಿತ್ಯ ಹೋಮಗಳು, ಪ್ರತಿನಿತ್ಯ ಕಾರ್ಯಕ್ರಮಗಳು ಮತ್ತು ನಿನ್ನ ತಾನೇ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ 3008 ಮಹಿಳೆಯರಿಗೆ ಉಡುಗೆ ಹಾಕುವ ಕಾರ್ಯಕ್ರಮವನ್ನು ಇವತ್ತಿಗೆ ನಾವು ಮುಕ್ತಾಯ ಮಾಡಲಿದ್ದು ಮತ್ತು ಮುಂದಿನ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತೆ. ಮುಂದಿನ ದಿನದಲ್ಲಿ ನಮ್ಮ ಮಹಿಳೆಯರು, ನಮ್ಮ ಸಹೋದರರು ಪ್ರತಿದಿನ ಸೇವೆ ಮಾಡಿ ಅವರಿಗೆ ಆ ದುರ್ಗಾದೇವಿ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಕೊಟ್ಟು ಕುಟುಂಬದ ಎಲ್ಲ ಸದಸ್ಯರವರಿಗೆ ಅನುಕೂಲವಾಗಿ ಆಯುಷ್ಯ ಮತ್ತು ಆರೋಗ್ಯ ಮತ್ತು ಆಯುಷ್ಯ ಎಲ್ಲ ಕೊಟ್ಟು ಆ ದೇವರು ಕಾಪಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ఈ ట్రస్ట్న అధ్యక్షునాగి ಅವರಿಗೆಲ್ಲ ಆ ಥರ కార్యక్రమం చేసినాము. అందరికీ సంతోషంగా ఉంది. దుర్గాదేవి ఆశీర్వాదము అందరికీ కలగాలని మేము అనుకుంటున్నాము. ఆయుర ఆరోగ్యాలను ప్రసాదించమని అందరికీ ఒడిబియ్యం కార్యక్రమం ఇది చేసి అయిపోయింది, ముగింపు చేసినాము. ದಸರಾ ಹಬ್ಬ ಅಂದರೆ ಪ್ರತಿ ವರ್ಷ ನಮ್ಗೆ 10 ವರ್ಷ ಆಗಿದೆ. ಇದು ಪ್ರಾರಂಭ ಆಗಿ 10 ವರ್ಷದಿಂದನೂ ನಮಗೆ ದಸರಾ ಹಬ್ಬ ಅಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆಲ್ಲರಿಗೂ ಸಂತೋಷ ಸಂಭ್ರಮ ಜಾಸ್ತಿ ಆಗಿದೆ. 3ನೇ ವರ್ಷದಿಂದ ಉಡುಗೆ ತುಂಬಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಎಲ್ಲರೂ ಸಂತೋಷದಿಂದ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯ ಕೊಟ್ಟು ದುರ್ಗಾದೇವಿ ಎಲ್ಲರೂ ಚೆನ್ನಾಗಿ ಕಾಪಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಬರೋ ವರ್ಷನೂ ನಮ್ಗೆ ಇದೇ ಥರ ಸಹಕಾರ ಮಾಡಿ ಎಲ್ಲ ಒಳ್ಳೆ ದಾರಿ ತೋರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೆ. ನಮಗೆ ಜೈ ದುರ್ಗಾದೇವಿ. ನಮಸ್ಕಾರ, ನನ್ನ ಹೆಸರು ಸುನೀತಾ ಅಂತ ಹೇಳ್ಬಿಟ್ಟು ನಾನು ಚಳ್ಳಕೆರೆಯಿಂದ ಬಂದಿದ್ದೀನಿ. ಇಲ್ಲಿ ದುರ್ಗಮ್ಮ ದೇವಸ್ಥಾನ 10 ವರ್ಷ ಆಗಿದೆ ಓಪನ್ ಆಗಿ. ಆದರೆ 3 ವರ್ಷದಿಂದ ಅವರು ಮಡಲಕ್ಕೆ ಶಾಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಅದು ಎಷ್ಟು ಹೇಳಬೇಕು ಅಂದರೆ ಬಾಯಲ್ಲಿ ಹೇಳೋಕ್ಕೂ ಆಗೋದಿಲ್ಲ. ಅಷ್ಟು ಜನಗಳಿಗೆ ಒಂದು ಮಡಲಕ್ಕೆ ಹಾಕಬೇಕು ಅಂದರೆ ಸುಮ್ಮನೆ ಅಲ್ಲ. ನಾವು ಒಂದು ನಮ್ಮ ಮನೆಯಲ್ಲಿ ಒಬ್ರಿಗೆ ಹಾಕಬೇಕು ಅಂದರೆ ಎಷ್ಟು ಸಂಭ್ರಮ ಇರುತ್ತೆ, ಆದರೂ ಎಷ್ಟು ಖರ್ಚಿರುತ್ತೆ, ಎಷ್ಟು ಕೆಲಸ ಇರುತ್ತೆ. ಆದರೂ ಇಷ್ಟು ಜನಕ್ಕೆ ಹಾಕ್ತಾ ಇದ್ದಾರೆ ಅಂದರೆ ನಾವು ಹೇಳೋಕ್ಕಾಗೋದಿಲ್ಲ. ಇವನ್ನೆಲ್ಲ ಮೆಚ್ಚಬೇಕು ಅಂತ ಭಾಳ ನಮಗೆ ಖುಷಿ ಆಗ್ತಾ ಇದೆ. ಇಷ್ಟೊಂದು ಆಡಂಬರವೆಲ್ಲ ಮಾಡ್ತಾ ಇದ್ದಾರಲ್ಲ, ಈ ಟ್ರಸ್ಟ್ನವ್ರಿಗನ್ನು ತುಂಬ ಧನ್ಯವಾದಗಳು ನಾವೆಲ್ಲ ಅರ್ಪಿಸ್ತಾ ಇದ್ವಿ. ನನಗೆ ಈ ಒಂದು ಅದೃಷ್ಟ ಸಿಕ್ಕಿದೆಯಲ್ಲ, ಚಳ್ಳಕೆರೆಯಿಂದ ಬಂದು ಇಲ್ಲಿ ಮಡಲಕ್ಕೆ ಹಾಕ್ಸ್ಕೋಬೇಕು ಅಂದರೆ ನಾವು ಇಲ್ಲೆಲ್ಲೂ ಆ ಥರ ಹಾಕ್ಸ್ಕೊಂಡೇ ಇಲ್ಲ. ಇದೇ ಫಸ್ಟ್ ಹಾಕ್ಸ್ಕೊಂಡಿರೋದು. ಈ ವೈಭವ ನೋಡಿಬಿಟ್ಟು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ದುರ್ಗಮ್ಮ ದೇವಿಯನ್ನು ಇನ್ನೂ ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಆದರೂ ಇಲ್ಲೆಲ್ಲ ಕಷ್ಟಪಡೋರನ್ನ ಇನ್ನೂ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ದೇವಿಯನ್ನು ಕಾಪಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಸಮರ್ಥಿಂದ ಬರ್ತಲ್ವಾ ఇది అమ్మవారిది ఒక ఆశీర్వాదంలాగా భావించుకొని మేము కూడా ఇక్కడ వచ్చి ఒడిబియ్యం వేసుకుంటున్నాం మా ఫ్రెండ్స్తో పాటు. వేరే వేరే ఊర్ల ఇంకా కూడా వచ్చి కర్ణాటక, ఆంధ్ర అంటే ఒకరినింకా ఒకరికి తెలిసి ఇట్లా అమ్మవారి గుడిలోన ఇట్లా ఒడిబియ్యం కార్యక్రమం చేపట్టినారని తెలుసుకొని వేరే వేరే ఊర్ల ఇంకా వచ్చి కూడా ఇక్కడ ఒడిబియ్యం కార్యక్రమం ఒడిబియ్యం ఇప్పించుకుంటున్నారు. సుమారు 3000 జనాలకి ట్రస్ట్ ఇంకా ఉచిత చీరలు అన్నీ ఒడిబియ్యము వేస్తున్నారు. మళ్ళీ చాలా జనము అది లెక్కలేదండి ఎంత జనం వస్తున్నారు అనేసి.
వాళ్ళే చీరలు కట్టుకుని వచ్చి ఇక్కడ ఒడిబియ్యం వాళ్ళే వేయించుకొని పోతున్నారు. దానికి లెక్కలేదు. అమ్మవారి కృపా కటాక్షాలు అందరిపైన ఇలాగే ఉండాలని కోరుకుంటున్నాను.